ನಿಷ್ಕರುಣೆಯಿಂದ ಕೊಂದಿರುವರು. ಕುರು ಸಾಮ್ರಾಟನ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವನ ಗೌರವಸ್ಥಾನವನ್ನು ರಚಿಸುವ ಸಮಯವೀಗ ಪ್ರಾಪ್ತವಾಗಿದೆ. ಇನ್ನು ಕೃಷ್ಣ ಸೋಗದ ಸಮಾರಂಭಕ್ಕೆ ಮಹಾಯುದ್ಧದ ಪೂರ್ವ ಪೀಠಿಕೆಯ ರಂಗಸ್ಥಳವನ್ನೇ ನಿರ್ಮಿಸುವೆ. ಕುಮಾರರನ್ನು ತೋರಣ ಕೊಯ್ಯಲ್ಲಿ ಕೊಟ್ಟು ಕೌರವಾಂಗಣಿಯರ ಕಣ್ಣೀರಿನ ಗೋಡವೆಯಲ್ಲಿ ಸ್ನಾನ ಮಾಡಿ ಕೌರವ ರಕ್ತ ಮೋಸಗಳಿಂದ ನನ್ನ ಸ್ವರ್ಗಸ್ಥ ಬಂಧುಗಳಿಗೆ ಪಿಂಡ ಪ್ರದಾನ ಮಾಡುವೆ. ಶಕುನಿ ಶಕುನಿ ಎಂಬ ಮೂರಕ್ಷರಗಳು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿಯುವರು. ರಾಜಾದಿರಾಜ ರಾಜ ಮಾರ್ತಾಂಡ ಗುರುಕುಲ ತಿಲಕ ದುರ್ಯೋಧನ ಬಹುಪರ ಕೃಷ್ಣನ ಮೇಲೆ ಕೋರಲಿಕ್ಕೆ ಅಚಲ ಅಜಾಂಡಬೇಕಾಗಿರುವುದು. ಆಮೇಲೆ ಒಂದೆರಡು ವ್ಯಕ್ತಿಗಳ ಪಾಡೇನು? ಒಂದೆರಡು ವ್ಯಕ್ತಿಗಳ ಪಾಡೇನು? ದುಶ್ಯಾಸನ ಕತ್ತಲೆಯ ಕಪ್ಪಾದ ಪರದೆಯನ್ನು ಕತ್ತರಿಸುವುದು ಚಂದ್ರನಿಂದ ಸಾಧ್ಯವಲ್ಲದೆ ಲಕ್ಷಾದಿ ನಕ್ಷತ್ರಗಳಿಂದ ಸಾಧ್ಯವೇ? ಪ್ರಪಂಚದ ಪರ್ವತಾವಳಿಯನ್ನು ಪ್ರಭೇದಿಸಲಿಕ್ಕೆ ವಜ್ರಾಯುಧ ಒಂದೇ ಶಕ್ತಿವಂತವಲ್ಲದೆ ಕೋಟ್ಯಾವಧಿ ಕುಟಾರಗಳ ಸಹಿತ ಶಕ್ತಿಯಿಂದ ಸಾಧ್ಯವೇ? ಪ್ರಚಂಡವಾದ ಸೇನಾ ಸಮುದ್ರಕ್ಕೆ ಚಂದ್ರನಂತಿರುವ ಸೇನಾ ನಾಯಕನಿಲ್ಲದಿದ್ದರೆ ಸೇನಾ ಸಮುದ್ರದ ಶೌರ್ಯವು ಉಕ್ಕೇರಿ ಬರಲಾರದು. ಆದ್ದರಿಂದ ದುರ್ಯೋಧನ ಸಾವಧಾನದಿಂದ ವಿಚಾರ ಮಾಡಿ ಸದಾಚರಣೆಯಲ್ಲಿ ಅಡಿಯನ್ನಿಡು. ಅಂದರೆ ತಮ್ಮ ಅಭಿಪ್ರಾಯದಂತೆ ವರ್ತಿಸಬೇಕೆ? ಅಂಥ ಶಬ್ದಗಳಿವು ಗೋಯಿಂದ ಹೊರಚುತ್ತಿರುವ ಪಾಂಡವರ ಆಚಾರ್ಯರೇ, ಅನ್ನದ ಅಭಿಮಾನ ಹಿಡಿಯುವ ತಮ್ಮ ತುಸೂರಿಗೆ ಸಾಮ್ರಾಟನ ಈಶ್ವರ್ಯ ಧಮರು ಬೆದರುವುದೇ? ಒಂದು ರಾಜ ಸುಯೋಗದಲ್ಲಿ ಆ ಕೊಲ್ಲನ್ನು ಹತ್ತಿಸಲು ಅವಮಾನದ ಅಗ್ನಿಯು ಇನ್ನೂ ಆರಿಲ್ಲ. ಆ ಅಗ್ನಿಯನ್ನು ಆರಿಸುವುದಕ್ಕಾಗಿಯೇ ಕೃಷ್ಣ ಸ್ವಾಗತದ ಖಂಡನ. ಮುತ್ಸತ್ತಿಯ ಮರುಳಾಟಕ್ಕೆ ಕಾಲವಿದಲ್ಲ ಶಕುನಿ. ದಿಕ್ಪಾಲಕರ ದಿಗ್ಭ್ರಮಣೆಗೊಳಿಸುವ ರಣಬೇರಿಯ ಕೋಲಾಹಲವು ಈಗಾಗಲೇ ವಿರಾಟ ನಗರದಿಂದ ಕೇಳಿ ಬರುತ್ತಿರುವುದು. ಕುಲವಿನಾಶದ ಕುಹಕ ಯೋಗವು ಉದಿಸುವುದು. ಆದ್ದರಿಂದ ದುರ್ಯೋಧನ ಸಾವಧ ಸಾವಧ. ಮುಂದಾಗುವ ನಾಟಕದಲ್ಲಿ ಪ್ರಮುಖರಾದ ಪಾತ್ರಗಳು ನಾವಲ್ಲದೆ ನೀವಲ್ಲ. ಕಲ್ಪನೆ ಕಡಲಿನಲ್ಲಿ ಬಿದ್ದಿರುವ ಭಾಗ್ಯಹೀನರಿಗೆ ಭವಿತವ್ಯತೆಯು ಭೀಷಣವಾಗಿ ಕಾಣುವುದು ಸಹಜ. ನದಿಗಳೆಷ್ಟೇ ಅಬ್ಬರದಿಂದ ಸಾಗಿದರು ಕೊನೆಗೆ ಸಾಗರವನ್ನೇ ಸೇರುವಂತೆ ಸುರರ ಸಂಗ್ರಾಮದ ಸಿಂಹ ಗರ್ಜನೆಗಳು ಸಮರ ಸಾಗರದಲ್ಲಿ ತರಂಗಗಳನ್ನು ಎಬ್ಬಿಸಿದರು. ಪೃಥ್ವಿಪತಿಯ ಸಮರ ಕಂಚಿನಲ್ಲಿ ಸಮರಸವಾಗುವು. ಇದನ್ನು ಮರೆಯಬೇಡಿ. ದುಶ್ಯಾಸನ ಮದವು ಮೇಲಿನಿರುತ್ತಿರುವುದು. ಶರೀರಕ್ಕೆ ಶಿರಸ್ಸು ಶ್ರೇಷ್ಠವಾಗಿದ್ದರೂ ಸಕಲಾಂಗಗಳು ಸುಂದರವಾಗಿದ್ದರೆ ಮಾತ್ರ ಶಿರಸ್ಸಿಗೆ ಶ್ರೇಷ್ಠತ್ವ. ಸುಂದರವಾದ ಮಂದಿರಕ್ಕೆ ಕಟ್ಟಿಗೆಯ ಕಂಬಗಳೇ ಮೂಲಾಧಾರವಾಗಿರುವಂತೆ ಸಾಮ್ರಾಟನ ಸಿಂಹಾಸನಕ್ಕೆ ಕಲಿಜನವೇ ಮೂಲಾಧಾರವೆಂದು ತಿಳಿ.
ಗುರು ದರ್ಪಾರವನ್ನು ಅಲಂಕರಿಸಿರುವ ಅತಿರಥ ಮಹಾರಥೆಂಬ ರತ್ನಗಳು ಕಳಚಿ ಅವರ ಮನೋದಯದಂತೆ ಮಾರ್ಗವನ್ನು ಹಿಡಿ. ವೃತ ಕೆಡಬೇಡ. ಕುರು ರಾಜ್ಯದ ಜನವಾಣಿಯೇ ಕುರು ಸಿಂಹಾಸನದ ವಾಣಿ. ಆಚಾರ್ಯರೇ, ವರ್ಷ ರುದ್ರಾಜನು ವಿಶ್ವರಂಗದಲ್ಲಿ ಕಾಲಿಟ್ಟ ಕೂಡಲೇ ಗುಡುಗು ಮಿಂಚು ಬಿಡುವಾಗಲು ತಾವಾಗಿಯೇ ಆ ರುದ್ರಾಜನನ್ನು ಹಿಂಬಾಲಿಸಿದಂತೆ ಕುರು ರಾಜ್ಯದ ಜನರು ಕುರು ಸಾಮ್ರಾಟನನ್ನು ತಾವಾಗಿ ಹಿಂಬಾಲಿಸುವರು. ನಮಗಲ್ಲೇ ಚಿಂತೆ ಬೇಡ. ಸಾಮ್ರಾಟ್ ದುರ್ಯೋಧನನ ಆಜ್ಞೆಯಂತೆ ಕೃಷ್ಣನನ್ನು ಯಾರೂ ಸ್ವಾಗತ ಮಾಡಬಾರದು. ಇದೇ ಕುರುದೇವತೆ ವಾಣಿ. ಆಚಾರ್ಯ, ಅದು ನೋಡಿ ನೋಡಿ, ಆ ರಾಜ ಸುಯೋಗ ಕುಂಡದಿಂದ ಹೊರಟ ನಕ್ಕರ ನಕ್ಕರದ ನದಿಯಾಗಿ ಹೇಗೆ ಹರಿಯುತ್ತಿರುವ ಆ ನಕ್ಕರದ ನದಿಯಲ್ಲಿ ಸ್ನಾನ ಮಾಡುವ ಸೇನೆಗೆ ಸಹಿತ ಅವನು ಶಿಶುಪಾಲನ ರೂಪದಿಂದ ಕಂಠರಿಯುವಂತೆ ಬಾಲ್ಯನಿಗೆ ಗೌರವ ಕಾಬೇಡವೆಂದು ಒಂದೇ ಸೋಣೆ ಕೂಗುತ್ತಿರುವನು. ಆ ಕೂಗು ಕುರುಕುಲದ ಹೃದಯ ಪಟಲವನ್ನೇ ಹರಿಯುತ್ತಿರುವುದು. ಕೃಷ್ಣನಿಗೆ ಯಾರೂ ಸ್ವಾಗತ ಮಾಡಬಾರದೆಂದು ಬೇರೆಯನ್ನು ಮಾಡಲಿ. ಗುರು ದರ್ಪಾರವನ್ನು ಅಲಂಕರಿಸಿದ ಅತಿರಥ ಮಹಾರಥಿಗಳೆಂಬ ರತ್ನಗಳು ಕಳಚಿಕೊಂಡು ದೈವಾಕಾಶದಲ್ಲಿ ಬಾಲ ಚುಕ್ಕಿಯು ಮೂಡಿತು. ಯುಗಾಂತರವನ್ನು ನಿರ್ಮಿಸುವ ಜಗನ್ನಿಯಂತ್ರನ ಶಕ್ತಿಗೆ ಕುರುಕ್ಷೇತ್ರವೇ ರಂಗಸ್ಥಳ. ಗುರುಕುಲಕ್ಕೆ ಬಡಿದಾಯ್ತು ಕತ್ತಲೆಯ ಗುರುಕುಲಕ್ಕೆ ಬಡಿದಾಯ್ತು ಕತ್ತಲೆಯ ನಿಧಿಯಾದ ಶ್ರೀಕೃಷ್ಣ ದೇವನಿಗೆ ನಿಧಿಯಾದ ಶ್ರೀಕೃಷ್ಣ ದೇವನಿಗೆ ಮೈದೂರಿತ ನಿಂತು ಅವಮಾನ ಮೈದೂರಿತ ನಿಂತು ಗೌರವನ ಕಾಪಟ್ಯ ಅಲನಿಗೆ ಗೌರವನ ಕಾಪಟ್ಯ ಅಲನಿಗೆ ಗುರುಕುಲಕ್ಕೆ ಬಡಿಲೆಯ ಕಾಮುಗಿ ಗುರುಕುಲಕ್ಕೆ ಬಡಿದಾಯ್ತು ಗುರುಕುಲಕ್ಕೆ ಬಡಿದಾಯ್ತು ಕತ್ತಲೆಯ ಕಾಮುಗೀಲು. ಭೀಮ, ವಿಚಾರವಾಯಿತೆ. ಭಾರತನು ಮಂದವಾಗಿ ಅಥವಾ ಪ್ರಬಲನಾಗಿ ವಿಶ್ವದಂಗಲಲ್ಲಿ ಕ್ರೀಡಿಸುತ್ತಿರುವಾಗ ವಾಯುವಿನ ವೇಗಕ್ಕೆ ವೀಥಿ ಇಲ್ಲ. ಹಾಗೆ ವಿಚಾರ ವಿನಿಮಯವು ಭೀಮಾತ್ಮಕ್ಕೆ ಅಪರಿಚಿತ. ಕರ್ತವ್ಯವನ್ನು ಕೊನೆಗಾಣಿಸುವಲ್ಲೇ ಕಡಿಮೆ ಕೆಲಸ. ಪಾರ್ಥ ನಕುಲ ಸಹದೇವರು ಸಹ ಒಪ್ಪಿರುವರು. ಅವರು ಒಪ್ಪಿದರು ಒಪ್ಪಲಿ. ಸಹೋದರ, ಕೂಳರಾದ ಕೌರವರನ್ನೇ ಸಂಧಿ. ಈ ಶಬ್ದವನ್ನು ಸಹ ಉಚ್ಚರಿಸುವುದು ಉನ್ಮಾದ ವಾಯುವಿನ ಲಕ್ಷಣ. ಸ್ವರ್ಗದ ಸ್ನೇಹವು ನರಕದೊಡನೆ. ಕುಲಕಂಟಕರಾದ ಕೌರವರು ಕೊಟ್ಟಿರುವ ಪಾಪದ ತೂಕವನ್ನು ಪ್ರಪಂಚದ ಪಾಪದೊಡನೆ ತೂಕ ಮಾಡಿದರೆ ಪಾಪದ ಪಾಳೆಯು ಹಗುರವಾಗಿ ಹವೆಯ ಹುದಿ
ನಂಬಿಕೆ ಅವರವರ ಜಲತಾಪದ ಮರಳಿಯು ಜಡವಾಗಿ ಜಗತ್ತಿನ ತಲಂಗ ತಟ್ಟುವುದು. ಭೀಮ, ಹೀಗೆ ನುಡಿಯಬೇಡ. ಸಂಧಿಯು ರಾಜನೀತಿಯ ಅಂಗವಾಗಿರುವುದು. ಈ ಭೀಮನಿಗೆ ಒಂದೇ ನೀತಿಯ ನೀತಿ ಗೊತ್ತಿದೆ, ಅದಾವುದೆಂದರೆ ಸತ್ಯದ ಸ್ವನೀತಿ. ಭೀಮ, ಸಂಧಿಗೆ ಸಮ್ಮತಿಯ ಭಿಕ್ಷೆಯನ್ನು ಹಾಕು. ಸಹೋದರ, ಪುನಃ ಪುನಃ ಶಬ್ದವನ್ನು ಉಚ್ಚರಿಸುವುದೇಕೆ? ಆ ಶಬ್ದವು ಶಲ್ಯರೂಪವಾಗಿ ಈ ದೇಹವನ್ನು ಬಾಧಿಸುತ್ತಿರಬಹುದು. ಅಗ್ರಜ, ವಸ್ತ್ರಾಪಹರಣದ ನೋಟವು ನೆನಪಾದ ಕೂಡಲೇ ಅಸಹ್ಯ ನೋಟದ ಚಿತ್ರಣವನ್ನು ಚಿತ್ರಿಸಲು ಬೇಕಾಗುವ ಬಣ್ಣ ಕಲಿಸಲಿಕ್ಕೆ ಸಪ್ತ ಸೋದರಗಳ ನೀರಿನ ವಾಸಿಗೆ ಆಯಾದಿಗೋಸ್ಕರ ದಯಾದಾಕ್ಷಿಣ್ಯಗಳ ದಾರಿಯೇ ಕಾಣುವುದು. ದಯಾರಸವನ್ನು ಸುರಿಸುವ ಸ್ನೇಹದ ಬೆಳದಿಂಗರಲ್ಲಿ ದಾಯಾದಿಸ ಆನಂದವನ್ನು ಹೊಂದಲಾರನೆ. ಆಯಾದಿಗಳ ಸ್ನೇಹವು ಶೀತಲ ಚಂದ್ರಿಕೆಯಾಗಿರದೆ ಪ್ರಕೃತಿಯ ಜ್ವಾಲೆಯಾಗಿದೆ. ಧರ್ಮಾತ್ಮ, ಕೃಷ್ಣ ಪಕ್ಷದ ಕತ್ತಲೆಯು ಪ್ರಾರಂಭದ ಪ್ರತಿಪದೆಯಲ್ಲಿ ಪಂಚ ಕಾಣಿಸಿದರು, ಅಂತ್ಯದ ಅಮಾವಾಸ್ಯೆಯಲ್ಲಿ ಭೀಷಣವಾಗಿ ಕಾಣುವುದು. ಧವದರ ಸಂಧಿಯಿಂದ ಭಾವ ಸುಖವು ಸಿಕ್ಕುವುದು. ಸಾಮ್ರಾಟ್ ದುರ್ಯೋಧನಿಂದ ಪಂಚಗ್ರಾಮಗಳು ಸಿಕ್ಕರೆ ಸಾಕು, ಸಂಪೂರ್ಣ ಸಾಮ್ರಾಜ್ಯದ ಸುಖವು ಸಿಕ್ಕಂತಾಗುವುದು. ದುರ್ಯೋಧನದಿಂದ ಒಂದು ಅಂಗೈಯಷ್ಟು ಸರ್ವರಾಜ, ಭಾಮ, ಭೂಮಿ, ಭಾಗ್ಯ, ಈ ಮೂರು ವಸ್ತುಗಳು ದೇಹಿ ಎಂಬ ತೀರನಿಗೆ ಎಂದೂ ತೊರೆಯಲಾರದು. ಬ್ರಹ್ಮಾಂಡ ಭಾಂಡವನ್ನೇ ಆಧರಿಸುವಂತೆ ಘನಘೋರ ಕೊಳಾಟದಿಂದ ವಾಣಿಜ್ಯದ ಪ್ರವಾಹವಾದರೆ ಮೇಘಮಂಡಲವು ಮಳೆಗರೆಯುವುದು. ಭೀಮಸೇನ ಕೇವಲ ದ್ರೌಪದಿಗೋಸ್ಕರವಾಗಿ ಕಾಳಗದ ಕಾಳುಗಿಚ್ಚನ್ನು ಹೊತ್ತಿಸಿ ಆ ಹುತಾತ್ಮೆಯಲ್ಲಿ ಅಸಂಖ್ಯ ಜೀವಿಗಳನ್ನು ಆಹುತಿ ಕೊಡುವುದು ಬೇಡ. ಸಂಧಿಗೆ ಸಮ್ಮತಿಯನ್ನು ಪಾಂಚೋಳಿಯ ಪ್ರತಿಜ್ಞೆ ಎಂದರೆ ಸಾಕ್ಷಾತ್ ಭಾರತ ಭೂದೇವಿಯ ಪ್ರತಿಜ್ಞೆ ಇರಬಹುದು. ಅಸಹ್ಯವಾದ ಪಾಪದ ಭಾರ ಬರುವುದು ಈ ಶಿರಕ್ಕೆ ಸಹನವಾಗದು. ಈ ಭೀಮನವರೇ ಪಾಂಚಾಲಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುತ್ತಾರೆ. ನೀವು ಸಂಧಾನ ಮಾಡಿಕೊಂಡು ಸುಖದಿಂದ ಕಾಲ ಕಳೆಯಿರಿ. ರಾತ್ರಿ ರಮಣಿಗುಂಟಾದ ಕತ್ತಲೆಯ ಕಪ್ಪನ್ನು ನಿವಾರಿಸಲಿಕ್ಕೆ ನಕ್ಷತ್ರಗಳು ನಿರಾಕರಿಸಿದರೆ ಚಂದ್ರನೆಂದು ಮೋಡದಿಂದಿರಬಲ್ಲನು. ಅರ್ಥ ವೈದಾ ವಸ್ತ್ರಾಪಹರಣ ಮಾಡಲು ತುತ್ತರಾದ ಮದೋನ್ಮತ್ತ ತಲೆಗಳನ್ನು ಕಡಿದು ಹಾಕುತ್ತಿದ್ದರೆ ಸತ್ಯ ಸಿಡಿದೊಳೆದು ಪೂರ್ವಜರು ಪಟಪಟನೆ ನರಕ ಕುಂಡದಲ್ಲಿ ಬೀಳುವರು. ಕ್ಷಾತ್ರ ಧರ್ಮದ ಸೂತ್ರಗಳು ಚಟಪಟನೆ ಬಿಚ್ಚಿ ಭಾರತವನ್ನು ಬೆಳೆದೊಳಗಿಸಿದ ಧರ್ಮ ಕೀರ್ತಿಯು ಕುಸಿದು ರಸಾತಲಕ್ಕಿಳಿಯುವುದು. ಇದುವರೆಗೂ ನನ್ನ ಆಜ್ಞೆಯನ್ನು ಪಾಲಿಸಿದಂತೆ ಇದೊಂದು ಸಲ ಸಂಧಿಗೆ ಸಮ್ಮತಿಯ ಭಿಕ್ಷೆಯನ್ನು ಹಾಕು. ಆಗಲಿ ಅಲ್ಲ, ಈ ದೇಹದಲ್ಲಿಯ ಭೀಮತ್ವವು ಅಣ್ಣನ ಹತ್ಯೆಯನ್ನು ಅನ್ನಗಳೇ ಏನು ಹೊಳೆಯು ಮಾಯವಾಗಿರುವುದೇ. ಆತ್ರಜ ಹೊರಪತ್ರನ ಗದೆಯನ್ನು ಅಪಹರಿಸಲಿಕ್ಕೆ ಅದಾವ ಅದೃಶ್ಯ ಶಕ್ತಿಯು ರೂಪಗೊಂಡಿರುವುದು. ಒಂದು ಸಮಯ ಕಾಳರಾತ್ರಿಯು ಕಾಳ ಪುರುಷನನ್ನು ಚರ್ಚೆಗೊಳಿಸಬಹುದು, ಆದರೆ ಈ ತ್ರಿಭುವನ ಮಲ್ಲನ ಕಥೆಯು ಪ್ರಪಂಚದ ಪುತ್ರನನ್ನು ಎಂದೂ ಪ್ರಮೋದಗೊಳಿಸಬಾರದು. ಎಲ್ಲಿರುವುದು ನನ್ನ ಬೆಲೆ? ನನ್ನ ಬಳಿಯಲ್ಲಿದೆ. ನಾನು ತ್ರಿಬಲಗಾರ. ಹೌದು ಮಹಾರಾಜ್, ಶಸ್ತ್ರ ಸನ್ಯಾಸಿಗೆ ಶಸ್ತ್ರದ ಆಶ್ರಯಕ್ಕೆ. ಏನು ಸಮರ ಸಿಂಹನಾದ ಕಲಿಭೀಮನು ಶಸ್ತ್ರ ಸನ್ಯಾಸಿಯೇ? ಸಂದೇಹವೇ, ಬ್ರಹ್ಮಾಂಡವನ್ನು ಭಸ್ಮೀಭೂತಗೊಳಿಸುವ ಪ್ರಯಾಜ್ಞೆ ಕೂಡ ತನ್ನದಾಗದು ತಪ್ಪಲ್ಲ. ದ್ರೌಪದಿಯ ಮುಖದಿಂದ ದುಶ್ಶಬ್ದಗಳು, ದುಶ್ಶಬ್ದಗಳೆಲ್ಲ ಶೋಕ ಸಂತಾಪಾಗ್ನಿಯ ಕಿಡಿಗಳು. ಏಕಕ್ಕೋಸ್ಕರ ವೇದಕ್ಕೋಸ್ಕರ ಸಹಜವಾಗಿ ಪ್ರಶ್ನೆ ಮಾಡುತ್ತಿರುವುದಿಲ್ಲ ನಾಥ. ಅಣ್ಣನು ಅಕ್ಷಾಂಬರದ ಉಡುಗೆ ನುಡಿಸುತ್ತಿರುವಾಗ ತಾವು ತೆಗೆದ ಶಬ್ದಗಳು ಭೀಮ ಪರಾಕ್ರಮ ಪ್ರತಿಜ್ಞೆಯಿಂದ ಹಾರಿ
ಹೌದವೇ? ಪಾಂಚಾಲಿಯ ಪ್ರತಿನಿಧಿಗೆ ಕಪ್ಪನ್ನು ಹಚ್ಚುವಂತ ಸಂಧಾನಕ್ಕೆ ಸಮ್ಮತಿಯನ್ನು ಕೊಟ್ಟ ಮೇಲೆ ತಾವು ಸಸ್ತ ಸನ್ಯಾಸಿಗಳೇ. ಸಾಕು ಪಾಂಚಾಲಿ! ಕೋಶದಲ್ಲಿ ಮತ್ತೆ ಮೋಡಗಳು ಮೂಡಿದವು. ಅಪಾರ ಹೋಮಾನ ಅಗ್ನಿಯಿಂದ ಈ ಮೊದಲೇ ಬೆಂದು ಬೆಂಡಾದ ಭೀಮಾತ್ಮದ ಮೇಲೆ ಪೌರುಷದ ಪರ್ಜನ್ಯ ಭಾಗ ಹತ್ತಿತು. ಮುಖವನ್ನು ಮುಚ್ಚಿಕೊಂಡಿದ್ದ ಜ್ವಾಜ್ವಲ್ಯ ಮುತ್ತಿಯು ಚೌಕ್ರದ ಜ್ವಾಲಾಮುಖಿಯಾಯಿತು. ಸ್ವಾಮಿ, ಹೋಗದೇನು? ಬೇಡ ಬೇಡ, ನನ್ನಲ್ಲಿರಲಿ. ಸಂಧ್ಯೆಯನ್ನು ಮಾಡಿಕೊಂಡು ಸುಖಾಮೃತವನ್ನು ಸೇವಿಸಿರಿ. ಅಕ್ಕ ತಂಗಿಯರ ಹೆಣ್ಣೆಂದರೆ ಹೆತ್ತ ತಾಯಿಗಳ ಮರ್ಯಾದೆಯನ್ನು ವೈರಿಗಳು ಭಂಗಪಡಿಸುತ್ತಿರುವಾಗ ಪೌರುಷಹೀನರಾಗಿ ಕುಳಿತುಕೊಳ್ಳುವ ಪುರುಷರ ಮುಖಗಳನ್ನು ಭಾರತ ಪುತ್ರಿಯರು ಎಂದು ನೋಡಲಾರರು. ಭಾರತಾಂಗನರ ಫಲಕದಲ್ಲಿರಿಸಿಕೊಳ್ಳುವ ಕುಂಕುಮದ ತಿಲಕವು ವೈರಿಗಳ ಹೃದಯದ ರಕ್ತದ ಪಟ್ಟ ಎಂಬುದನ್ನು ಪುರುಷರ ಮನೆಗಾರರು. ತಿರುನುಡಿಗಳ ತಿರುಗಾಳಿಂದ ಭೀಮಾತ್ಮವು ತಡಪಡಿಸುತ್ತಿರುವ ಪ್ರಶ್ನೆ ಸಂಧಾನದ ಶುಷ್ಕವಾದ ಚಿತ್ರಣವನ್ನು ಚಿತ್ರಿಸುವ ತರವಿದಲ್ಲ. ಅಣ್ಣನ ಆಜ್ಞಾ ಭಂಗದ ದೋಷವು ಹೋಗಿದರು ಹೋಗಲಿ. ದೇವಿ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಕರುಳುಗಳ ಮೋಡೆಯನ್ನು ನಿನ್ನ ಕರಳಿಗೆ ಹಾಕಿ ಹೊಡಿಯುತ್ತಿರುವ ರಕ್ತದಲ್ಲಿ ದೇವಿ ಹೊಡಿಯುತ್ತಿರುವ ರಕ್ತದಲ್ಲಿ ಕುರುಕುಲ ಕಾಳಹಸ್ತವನ್ನು ಕಳೆದು ನಿನ್ನ ಮೇಲೆ ಬಂಧನ ಮಾಡದಿದ್ದರೆ ನಾಡು ಪಾಂಡು ತೇಜ ಸಂಭೂತನೇ ಅಲ್ಲ. ಸಾಕ್ಷಾತ್ ಮಹಾಕಾಳಿ ಮಹಾಶಂಭು ತಲಹದ್ರಿಯನ್ನು ಹಾಡುವಂತೆ ಭಾಸವಾಗುತ್ತಿರುವುದು. ಈ ನೈನೋತ್ಸವದ ನೋಟು ಭಾರತ ಪುತ್ರರ ಎದಗಂಡಳಿಗೆ ಪ್ರತಿಬಿಂಬಿಸಲು ಸಂಧಾನಕ್ಕೆ ನನ್ನ ಸಮ್ಮತಿ ಇಲ್ಲ. ಸಂಧಾನದಿಂದ ಸಿಕ್ಕುವ ಪಂಚಗವ್ಯವನ್ನು ಪಾರ್ಥಾದಿಗಳಿಗೆ ಕೊಟ್ಟು ಬಿಡು. ಆದರೆ ಎರಡು ಕಲೆಗಳು ಮಾತ್ರ ಈ ಶರೀರಕ್ಕೆ ಲಭಿಸುವಂತೆ ಶಾಂತ ಆಗು, ಶಾಂತ. ಕೃಷ್ಣ ಶಿಷ್ಟಾಗಿ ಸಿದ್ಧನಾಗಿರ್ಬೇಡ ಅಣ್ಣ. ನಿನಗೀಗ ನಿನ್ನ ತಂಗಿಯ ಅಭಿಮಾನ ಇರದೇ ಹೋಗಿದೆ. ಜಗನ್ಮಂಗಲ ಪಾಂಚಾಲಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ನಿನ್ನ ತಂಗಿಗೆ ಮಂಗಲಮಯ ಅಭ್ಯಂಗ ಸ್ನಾನ ಹಾಕಿಸುವುದಿಲ್ವೇ ಅಣ್ಣ? 13 ವರ್ಷಗಳಿಂದ ಬಾಚದೆ ಬಿಟ್ಟಿದ್ದರಿಂದ ಜಡೆಗಟ್ಟಿದ ಈ ಕೇಸರಿ ರಾತ್ರಿಯನ್ನು ನೋಡಿ. ಕೃಷ್ಣೆ, ಇಂದ್ರನೀಲ ಮಣಿಯ ಕಾಂತಿಯನ್ನು ಒಪ್ಪುವ ಜಡಗಟ್ಟಿದ ನಿನ್ನ ಕೇಶ ಕಲಾರೂಪದಲ್ಲಿ ದೂರ್ಜನೆಯ ಜಡೆಯ ತೇಜಸ್ವಿ ತುಂಬಿರುವುದು. 13 ವರ್ಷಗಳಿಂದ ಉಗ್ರ ತಪಸ್ಸನ್ನೇ ಆಚರಿಸಿ ಆರ್ಯಾಂಗನಿಗೆ ಅಂಗನೆಯಾದ ದರ್ಪದಜ ದೇವಕಿಯ ಮಾತೆಯ ಸಾಕ್ಷಿಯಾಗಿ ಈ ನಿನ್ನ ಕೃಷ್ಣನು ಸಾರಿ ಸಾರಿ ಹೇಳುತ್ತಿದ್ದನು. ಕಲದುಶ್ಯಾಸನನ ಶಿರವನು ಸರದಿ ಭೀಮನು ಕುರುಕುಲರ ಕುತವ ಹರಿಸುವ ವರ ಭೀಮನ ಕರದಿಂದಲಿ ಹೆರನು ಹಾಕಿಸುವೆ ಪರಮ ಕುರುಕ್ಷೇತ್ರದಲ್ಲಿ. ಹಾಗಾದ್ರೆ ಶಿಷ್ಟಾಯನ್ನು ನಿಲ್ಲಿಸಿದಾಯ್ತೆ? ಇಲ್ಲ, ಶಿಷ್ಟಾಯಿಗೆ ಹಸ್ತಿನಾವತಿಗೆ ಹೋಗಲೇಬೇಕು. ಪಾಂಚಾಲಿಯ ಪ್ರತಿಜ್ಞೆಯು ಹಸ್ತಿನಾವತಿಯಲ್ಲಿ ಬರೆಯಲ್ಪಡುವುದು. ಒಂದು ಸಮಯ ಸಂಧಾನವು ಸುಖಕರವಾಗಿ ಘಟಿಸಲ್ಪಟ್ಟರೆ ಕೃಷ್ಣೆ, ಜಲಕ್ಕೂ ಅಗ್ನಿಗೂ ಸ್ನೇಹವಾದೀತೆ. ನೀನೀಗಾಗಲೇ ವಿಶ್ವದ ನೀಲಾರಣ್ಯದಲ್ಲಿ ನಿಸರ್ಗವನ್ನು ನಿರ್ಮಿಸುತ್ತಿರುವ ಕುರುಕುಲದ ಭವಿತವ್ಯತೆಯನ್ನು ನೋಡಲು ಅಪೇಕ್ಷಿಸುವಿಯಾ? ಅದು ಅನಾದಿಯಾದ ಕರ್ಮಗೋಳದಲ್ಲಿ ತಿರುಗುತ್ತಿರುವ ಕಾಲಚಕ್ರದ ರಭಸಕ್ಕೆ ಮಾನವೀಯ ಭವಿತವ್ಯತೆ ಹೇಗೆ ವಿವಿಧ ವರ್ಣದ ಚಕ್ರಗಳಾಗಿ ಸೂರ್ಯನಲ್ಲಿ ಸೇರುತ್ತಿರುವುದನ್ನು ನೀಲಮಣೆಯ ಕಾಂತಿಯಿಂದ ಒಪ್ಪುವ ದಿವ್ಯ ದೇಹದಲ್ಲಿ ಸೇರಿರುವ ಅನಿರ್ವಾಚ್ಯ ಆತ್ಮ ಇದಲ್ಲವೇ ನಿಸರ್ಗದ ರಹಸ್ಯ ನಿನಾದ. ಇದೇ ಆತ್ಮಜ್ಞಾನ, ಅಪರೋಕ್ಷ ಜ್ಞಾನ. ಆ ಸೂಕ್ತ ಬಳ್ಳಿಯು ಕಾಲಿಗೆ ತೊಡಕಾಗಿದ್ದರಿಂದ ಕೈ ಒಳಗಿನ ಪಾತ್ರೆ ಕೆಳಕಾಗಿತ್ತು. ನಿನಗಾಗಿ ತಂದ ಹಾಲು ನೆಲದ ಪಾಲಾಯಿತು ಕೃಷ್ಣ. ಇನ್ನೇನು ಮಾಡೋದು? ಅಮ್ಮ, ಶ್ರೀಕೃಷ್ಣನಿಗೆ ಅರ್ಪಿಸುವುದಕ್ಕಾಗಿ ಹಾಲು ಬೇಕಾಗಿದೆ, ಕೊಡುವೆಯೇನಮ್ಮ? ಇವಳು
ದುಶ್ಯಾಸನನ ಹೆಂಡತಿಯಾದ ಬುದ್ಧಿಮತಿ ದ್ರೌಪದಿಯಂತೆ ಇವಳು ಕೂಡ ಕೃಷ್ಣನ ಪ್ರೇಮಿ. ನನ್ನ ಇಚ್ಛೆಯು ಇನ್ನು ಸ್ವಇಚ್ಛೆಯಾಗಿ ನೆರವೇರಿತು. ಅಮ್ಮ, ಹಾಲು ಕೊಡುವೆ, ಆದರೆ ನನಗೇನು ಕೊಡುವಿರಮ್ಮ? ಅಮ್ಮ, ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿರುವ ಹಾಲಿನ ಬೆಲೆ ಏನು ಕೊಟ್ಟರೆ ಕಡಿಮೆ ಅಮ್ಮ. ನಿನಗೆ ಬೇಕಾದದ್ದನ್ನು ಕೇಳಿಕೊಳ್ಳಮ್ಮ. ತಮ್ಮ ಬೆರಳಲ್ಲಿರುವ ವಜ್ರದ ಒಂದು ಉಂಗುರನು ಕೊಟ್ಟರೆ ಆನಂದದಿಂದ ಕೊಡುವೆ. ಅಮ್ಮ, ನಾನಿನ್ನು ಹೋಗಿ ಬರುವೆ. ಹಾಲು ಬೇಕೇ? ಹಾಲು. ಆ ಕೃಷ್ಣ, ನಿನಗಾಗಿ ತಂದ ಹಾಲು ನೆಲದ ಪಾಲಾಯಿತೆಂದು ಚಿಂತಿಸುವಷ್ಟರಲ್ಲಿ ಹಾಲನ್ನು ದಯಪಾಲಿಸಿದೆ. ನಿನ್ನ ಲೀಲೆಯು ಅಗಾಧವಾಗಿದೆ ದ್ವಾರಕಾನಾಥ.